ಎಲ್ರಿಗೂ ನಮಸ್ಕಾರ ಗೆಳೆಯರೆ. ಇವತ್ತು ನಾನು ಮಾತಾಡ್ತಿದ್ದೀನಿ ಸ್ಕ್ವಿಡ್ ಗೇಮ್ 2 ಅಂದ್ರೆ ಸೀಸನ್ 2 ಬಗ್ಗೆ. ಸ್ಕ್ವಿಡ್ ಗೇಮ್ 1 ನೀವು ನೋಡಿರ್ತೀರಾ. ಅದು ಇಡೀ ವರ್ಲ್ಡ್ ವೈಡ್ ತುಂಬಾ ವೈರಲ್ ಆಗಿತ್ತು. ಅಷ್ಟು ಚೆನ್ನಾಗಿತ್ತು. ಸ್ಪೈನ್ ಥ್ರಿಲ್ಲಿಂಗ್ ಆಗಿರ್ತಕ್ಕಂಥ ಎಪಿಸೋಡ್ಸು. ಪ್ರತಿ ಎಪಿಸೋಡ್ ಮುಗಿದ್ಮೇಲೆ ನೆಕ್ಸ್ಟ್ ಎಪಿಸೋಡ್ ಏನಾಗುತ್ತೆ ಅನ್ನೋ ಒಂದು ಕಾತರದಿಂದ ಕಾಯ್ತಾ ಇದ್ವಿ. ಆದರೆ ಸ್ಕ್ವಿಡ್ ಗೇಮ್ 2 ಅದೇ ರೀತಿ ಇದೆಯೇ ಇಲ್ವಾ ಅನ್ನೋದ್ರ ಬಗ್ಗೆ ನಾನು ಇವತ್ತು ಮಾತಾಡ್ತೀನಿ. ನೀವು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ, ವಿಡಿಯೋನ ಲೈಕ್ ಮತ್ತೆ ಕಮೆಂಟ್ ಕೊಡೋದನ್ನ ಮರಿಬೇಡಿ. ನೀವು ಆಲ್ರೆಡಿ ನೋಡಿದ್ದೀರಾ, ಎಷ್ಟು ಎಪಿಸೋಡ್ ನೋಡಿದ್ದೀರಾ ಅದನ್ನ ಕಮೆಂಟಲ್ಲಿ ಮಾಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಸೀಸನ್ 2 ಅಲ್ಲಿ ಟೋಟಲ್ 7 ಎಪಿಸೋಡ್ಸ್ ಇದೆ. 7 ಎಪಿಸೋಡ್ಸು ಅಷ್ಟೇ ಥ್ರಿಲ್ಲಿಂಗ್ ಆಗಿದೆಯಾ ಇಲ್ವಾ ಅದ್ರ ಬಗ್ಗೆ ಮಾತಾಡೋಣ. ಸೊ ಸೀಸನ್ 1 ಅಲ್ಲಿ ಸ್ಟೋರಿ ಎಲ್ಲಿ ಸ್ಟಾಪ್ ಆಗಿರುತ್ತೆ ಅಲ್ಲಿಂದನೇ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಇಲ್ಲಿ ಯಾವುದೇ ರೀಕ್ಯಾಪ್ನ ಕೂಡ ಅವರು ತೋರಿಸೋದಿಲ್ಲ. ಸೊ ನಿಮಗೆ ನೆನಪಿದ್ರೆ ಎಲ್ಲ ಕ್ಯಾರೆಕ್ಟರ್ಗಳು ಅದೇ ಸೇಮ್ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಇಲ್ಲಿ ಮೇಜರ್ ಕ್ಯಾರೆಕ್ಟರ್ ಕಂಟಿನ್ಯೂ ಆಗೋದು, ಒಂದು ಪೊಲೀಸ್ ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಕಂಟಿನ್ಯೂ ಆಗ್ತಾ ಹೋಗುತ್ತೆ, ಮತ್ತೆ ಹೀರೋ ಕ್ಯಾರೆಕ್ಟರ್ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಜೊತೆಗೆ ಹೊಸ ಕ್ಯಾರೆಕ್ಟರ್ಗಳೆಲ್ಲ ತೆಗೆದಿದ್ದಾರೆ. ಒಂದು ಪ್ರೆಗ್ನೆಂಟ್ ಲೇಡಿ ಇರ್ಬೋದು, ಇನ್ನೊಂದು ಒಂದು ಕಾಯಿಲೆ ಬಿದ್ದಿರ್ತಕ್ಕಂಥ ಮಗುವಿನ ತಂದೆ ಆಗಿರ್ಬೋದು. ಹೀಗೆ ಕೆಲವೊಂದು ಹೊಸ ಕ್ಯಾರೆಕ್ಟರ್ಗಳನ್ನ ಇಲ್ಲಿ ತಂದಿದ್ದಾರೆ. ಫಸ್ಟ್ 2 ಎಪಿಸೋಡ್ ಅಲ್ಲಿ ಅಂತ ಏನು ಹೇಳ್ಕೊಳ್ಳುವಂತ ಥ್ರಿಲ್ಲಿಂಗ್ ಅಂತ ಎಕ್ಸೈಟೆಡ್ ಅನ್ನಂತ ಕಂಟೆಂಟು ಏನು ಇಲ್ಲ. ಅವನು ಅರ್ನ್ ಮಾಡ್ತಕ್ಕಂಥ ಫಸ್ಟ್ ಎಪಿಸೋಡ್ ಮಾಡ್ತಕ್ಕಂಥ ಅಷ್ಟೋ ದುಡ್ಡನ್ನ ಖರ್ಚು ಮಾಡಿಕೊಂಡು ಈ ಆಟನ ಹೇಗಾದ್ರೂ ಮಾಡಿ ನಿಲ್ಲಿಸ್ಬೇಕು ಅಂತ ಅವನು ಪ್ರಯತ್ನ ಪಡ್ತಾ ಇರ್ತಾನೆ. ಸೊ ಅವನು ಎಷ್ಟೇ ಪ್ರಯತ್ನ ಪಟ್ರು ಅದು ಸಕ್ಸಸ್ಫುಲ್ ಆಗೋದಿಲ್ಲ. ಫೈನಲ್ ಆಗಿ ಅವನು ಆ ಗೇಮಲ್ಲಿ ಹಾಕೊಂಡು ಮತ್ತೆ ಆ ಗೇಮ್ಗೆ ಅವನು ಕಂಟೆಸ್ಟೆಂಟ್ ಆಗಿ ಸೇರ್ಕೋತಾನೆ. ಫಸ್ಟ್ 2 ಎಪಿಸೋಡ್ ಅಲ್ಲಿ ಇಷ್ಟೇ ಆಗೋದು. ಆಕ್ಚುಲ್ ಗೇಮ್ ಸ್ಟಾರ್ಟ್ ಆಗೋದು 3rd ಎಪಿಸೋಡಿಂದ. 3rd ಎಪಿಸೋಡ್ ನಿಮ್ಗೆ ಗೊತ್ತು, ಗೇಮ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ನಾವು ಅನ್ಕೊಂಡ್ವಿ ಹೊಸ ಗೇಮ್ಸ್ ಅಂದ್ರೆ ಇರ್ಬೋದು ಅಂತ. ಬಟ್ ಸೀಸನ್ 2 ಅಲ್ಲಿ ಫಸ್ಟ್ ಗೇಮು ಸೇಮ್ ಗೇಮ್ ಆಸ್ ಅ ಸೀಸನ್ 1, ಅಂದ್ರೆ ರೆಡ್ ಲೈಟ್ ಅಂಡ್ ಗ್ರೀನ್ ಲೈಟ್. ಸೇಮ್ ಗೇಮ್ ರಿಪೀಟ್ ಆಗುತ್ತೆ. ಬಟ್ ಇಲ್ಲಿ ಇವನು ಆಲ್ರೆಡಿ ಆ ಗೇಮ್ನ ಆಡಿರೋದ್ರಿಂದ ಸೊ ಇವನು ಸ್ವಲ್ಪ ಜನರಿಗೆ ಎಚ್ಚರಿಕೆ ಕೊಡ್ತಾನೆ. ಬಟ್ ಗೇಮು ಹೇಗೆ ಆಗಬೇಕು ಹಾಗೆ ಆಗುತ್ತೆ. ಸೊ ಗೊತ್ತಾಗುತ್ತೆ ಒಂದು ಸರ್ಟನ್ ಪಾಯಿಂಟ್ ಅಲ್ಲಿ ಇವನು ಆಲ್ರೆಡಿ ಸೀಸನ್ 1 ವಿನ್ನರ್ ಅಂತ ಎಲ್ಲರೂ ಬಂದು ಅವನ್ನ ಕೇಳಕ್ ಸ್ಟಾರ್ಟ್ ಮಾಡ್ತಾರೆ. ನೆಕ್ಸ್ಟ್ ಗೇಮ್ ಏನು ಅಂತ. ಸೊ ಇವನು ನೆಕ್ಸ್ಟ್ ಗೇಮ್ ಅಂತಾನೆ ಹೇಳ್ತಾನೆ. ಬಟ್ ಆಕ್ಚುಲಿ ಅಲ್ಲಿ ಹೋದಾಗ ಗೊತ್ತಾಗುತ್ತೆ ಎಲ್ಲ ಗೇಮ್ಗಳು ಚೇಂಜ್ ಆಗಿರುತ್ತೆ ಅಂತ. ಎಪಿಸೋಡ್ 3 ಚೆನ್ನಾಗಿದೆ, 4 ಚೆನ್ನಾಗಿದೆ, 5 ಚೆನ್ನಾಗಿದೆ, 6 ಚೆನ್ನಾಗಿದೆ, 7 ಚೆನ್ನಾಗಿದೆ. ಸೊ ಕಂಪೇರ್ ಟು 1 ಅಷ್ಟೊಂದು ಓಕೆ. ಬಟ್ 3 ಇಂದ ನೋಡ್ಬೋದು ಕುತ್ಕೊಂಡು ನೆಕ್ಸ್ಟ್ ಏನಾಗುತ್ತೆ, ಯಾವ ಗೇಮ್ ಹೆಂಗಾಗುತ್ತೆ, ಎಷ್ಟು ಜನ ಸಾಯ್ತಾರೆ. ಜೊತೆಗೆ ಆ ಗೇಮ್ನ ಲೀಡರ್ ಏನಿರ್ತಾನೆ, ಆ ಬ್ಲ್ಯಾಕ್ ಮಾಸ್ಕ್ ಅವನು ಕೂಡ ಗೇಮಲ್ಲಿ ಬಂದು ಸೆಕೆಂಡ್ ಗೇಮಿಂದ ಅವನು ಆ ಗೇಮ್ಗೆ ಎಂಟರ್ ಆಗ್ತಾನೆ. ಸೊ ಅವನು 001 ಅನ್ನೋ ನಂಬರ್ನ ಇಟ್ಕೊಂಡು ಗೇಮ್ಗೆ ಎಂಟರ್ ಆಗ್ತಾನೆ. ಅವನು ಅವ್ರ ಜೊತೆನೆ ಇದ್ಕೊಂಡು ಎಲ್ಲ ಪ್ಲಾನಿಂಗಲ್ಲೂ ಸೇರ್ಕೊಂಡು ಅವ್ರ ಜೊತೆನೆ ಇದ್ಕೊಂಡು ಆ ಗೇಮ್ನ ನಿಲ್ಲಿಸ್ಬೇಕು ಅಂತ ಅವನೇನು ಪ್ಲಾನ್ ಮಾಡ್ತಿರ್ತಾನೆ ನೀರೋ ಅದ್ರ ಜೊತೆಗೆ ಇವನು ನಿಂತ್ಕೊಂಡಿರ್ತಾನೆ. 7th ಎಪಿಸೋಡಲ್ಲಿ ಅವ್ರಿಗೆ ಮೋಸ ಮಾಡಿ ಅವನು ತಮ್ಮ ಗೇಮ್ ಮ್ಯಾನೇಜ್ಮೆಂಟ್ಗೆ ವಾಪಸ್ ಹೋಗಿ ಜಾಯಿನ್ ಆಗ್ತಾನೆ. ಬಟ್ ಇಲ್ಲಿ ಏನಪ್ಪ ಡಿಸಪಾಯಿಂಟಿಂಗ್ ಅಂತಂದ್ರೆ, ಗೇಮ್ ಸೀಸನ್ 1 ತರ ಇಲ್ಲಿ ಸ್ಟೋರಿ ಕಂಪ್ಲೀಟ್ ಆಗೋದಿಲ್ಲ. ಇಲ್ಲಿ ಸ್ಟೋರಿ ಅರ್ಧಕ್ಕೆ ನಿಂತೋಗುತ್ತೆ. ಸೊ ಇಲ್ಲೇ ಮತ್ತೆ 8 and 9th ಎಪಿಸೋಡ್ ರಿಲೀಸ್ ಮಾಡ್ತಾರಾ, ಇಲ್ಲ ಸೀಸನ್ 3 ತಗೊಂಡ್ಬರ್ತಾರ ಅನ್ನೋದ್ರ ನಾವು ಕಾಯ್ದು ನೋಡ್ಬೇಕು. ನನಗೇನೋ ಆ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಬರಲಿಲ್ಲ ಅದನ್ನ ಕಂಪ್ಲೀಟ್ ನೋಡಿ. ಅಯ್ಯೋ ಮುಗಿದೋಗ್ಬೇಕಾಯ್ತು ಅಂತ ಅನ್ನಿಸ್ತು. ಜೊತೆಗೆ ಗೇಮ್ ಸೀಸನ್ 1 ಅಲ್ಲಿ ಇರ್ತಕ್ಕಂಥ ಗೇಮ್ಗಳು ಕಂಪೇರ್ ಮಾಡಿದ್ರೆ ಈ ಗೇಮ್ಗಳು ಅಷ್ಟೊಂದು ಥ್ರಿಲ್ಲಿಂಗ್ ಆಗು ಅಂತ ನನಗೇನು ಅನ್ನಿಸ್ತಿಲ್ಲ. ಬಟ್ ಓವರ್ ಆಲ್ ನೋಡಿದ್ರೆ ಓಕೆ, ಕುತ್ಕೊಂಡು ಆರಾಮಾಗಿ ಟೈಮ್ ಪಾಸ್ ಮಾಡೋಂಥ ಒಂದು ಸೀಸನ್ ಅಂತಲೇ ಹೇಳ್ಬೋದು. ಸೊ ಸೀಸನ್ 1 ಅಷ್ಟು ಇದು ವೈರಲ್ ಆಗೋದಿಲ್ಲ, ಅಷ್ಟೊಂದು ಥ್ರಿಲ್ಲಿಂಗ್ ಮಜಾ ಕೊಡೋದಿಲ್ಲ. ನಾನು ಇದಕ್ಕೆ 5 out of 3 ನಾನು ಕೊಡೋಕ್ಕೆ ಇಷ್ಟಪಡ್ತೀನಿ. ನೀವು ನೋಡಿದರೆ ನಿಮ್ಗೆ ಹೆಂಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಲೈಕ್ ಮಾಡೋದನ್ನು, ಶೇರ್ ಮಾಡೋದನ್ನು ಮರಿಬೇಡಿ.